ಇವತ್ತಿನ ದಕ್ಷಿಣ ವಿಧಾನಸಭಾ ಸಚಿವ ಶಿಕ್ಷಣ ಕ್ಷೇತ್ರದ ಚುನಾವಣೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ. ಇವತ್ತು ಶಿಕ್ಷಣ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದೆ, ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತು ಅದ್ರ ಜೊತೆ ಅಶೋಕ್ ನಾರಾಯಣರು ಅಷ್ಟೇ, ಅವರು ಶಿಕ್ಷಣ ಸಚಿವರಾಗಿದ್ದಾಗ ಮತ್ತೆ ಟಿ ದೇವಿಯವರು ಇಲ್ಲಿ 2 ಜನ ಶಿಕ್ಷಣ ಸಚಿವರು ಶಿಕ್ಷಣಕ್ಕೆ ಕ್ರಾಂತಿಕಾರಿ ಮಾಡಿದಂತ ಯಾರ ಮುಖ್ಯಮಂತ್ರಿಗಳಿದ್ರೆ ಈ ರಾಜ್ಯದಲ್ಲಿ ಅದು ಕುಮಾರಸ್ವಾಮಿ ಅಂತ ಹೇಳಬೇಕು. ಕಳೆದ 50 ವರ್ಷದಲ್ಲಿ 40 ಕುಮಾರಣ್ಣ ಮುಖ್ಯಮಂತ್ರಿ ಆಗಿರುವವರಿಗೆ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜಿನಿಂದ ಸುಮಾರು 50 ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜಿನಿಂದ ಅವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ 1600 ಬಸವರಾಜ ಹೊರಟ್ಟಿಯವರು ಮಂತ್ರಿ, ಕುಮಾರಣ್ಣ ಮುಖ್ಯಮಂತ್ರಿ. ಅವತ್ತು 1600 ಹೈಸ್ಕೂಲು, 600 PU ಕಾಲೇಜು, ಸುಮಾರು 250 ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು, 34 ಐಟಿಐ ಕಾಲೇಜ್ ಎಲ್ಲ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತ ಮುಖ್ಯಮಂತ್ರಿ ಯಾರಿದ್ರೆ ಕುಮಾರಸ್ವಾಮಿ. ಅದ್ರ ಜೊತೆಗೆ ಸುಮಾರು ಪ್ರೌಢಶಾಲೆ ಶಿಕ್ಷಕರು PU ಕಾಲೇಜಿಗೆ 1800 ಜನ ಇವತ್ತು ನೌಕರಿ ಕೊಟ್ಟಿದ್ದು ಕುಮಾರಣ್ಣ ಕಾಲೇಜು. ಮತ್ತೆ 4800 ಜನ ಪ್ರಥಮ ದರ್ಜೆ ಕಾಲೇಜಿಗೆ ಹೋಗೋರು ಕಾಲೇಜು ಶಿಕ್ಷಕರು. ಸುಮಾರು 5000 ಕೋಟಿ ಬಿಲ್ಡಿಂಗ್ ಅನ್ನ ಕಟ್ಟಿಕೊಟ್ಟಿದ್ರು. ಕುಮಾರಣ್ಣ 2006ರಿಂದ 2008ರವರೆಗೆ 5000 ಕೋಟಿ ಅವಾರ್ಡ್ಗಳಿಂದ ಸೇರಿ ಸುಮಾರು 5,000 ಕೋಟಿವರೆಗೆ ನಾವು ಶಿಕ್ಷಣ ಇಲಾಖೆಯಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀವಿ. ದೇವೇಗೌಡರಿದ್ದಾರೆ, ಇಲ್ಲೇ ಮೈಸೂರು ನಗರದಲ್ಲಿ 4 ಪ್ರಥಮ ದರ್ಜೆ ಕಾಲೇಜ್ ಮಾಡಿದ್ರು. ಬೆಂಗಳೂರು ಆರ್ಸಿ ಕಾಲೇಜ್ ಇರ್ಬೋದು, ಮತ್ತೆ ನಮ್ಮ ಬೆಂಗಳೂರು ಮಹಾರಾಜ ಕಾಲೇಜ್ ಇರ್ಬೋದು. ಇವರು ಶಿಕ್ಷಣಕ್ಕೆ ಕಟ್ಟಡ, ಶಿಕ್ಷಕರು ಮತ್ತೆ ಒಂದು ಕಾಲೇಜಿನಿಂದ ಓಪನ್ ಮಾಡಿದ್ರೆ ಏನಾಗಿದ್ರೆ ಕುಮಾರಣ್ಣ ಕಾಲೇಜು. ಚಿತ್ತೂರು ತಾಲೂಕಿನ 4 ಜಿಲ್ಲಾ ಕೇಂದ್ರದಲ್ಲಿ ಕಾಲೇಜ್ ಇರಲಿಲ್ಲ. ಅವತ್ತು ಕುಮಾರಣ್ಣ ಕಾಲೇಜಲ್ಲಿ 224 ಕ್ಷೇತ್ರಗಳು ಕಾಲೇಜ್ ಇರಲೇಬೇಕು ಅಂತ ಮಾಡಿದಂತ ಮುಖ್ಯಮಂತ್ರಿ ಕುಮಾರಣ್ಣ ಇದ್ದಾಗ ಅದು ಸನ್ಮಾನ್ಯ ಕುಮಾರಣ್ಣ ಸೇರ್ಬೇಕಾಗುತ್ತೆ ಅಂತ ಹೇಳಿ 50 ವರ್ಷ ಇವತ್ತು ಡಿಡಿ ಹುಡುಗರು 4 ಫಸ್ಟೇಜ್ ಕಾಲೇಜ್, 3 ಪ್ರಥಮ ದರ್ಜೆ ಕಾಲೇಜ್. ಇವತ್ತು ಹೈಸ್ಕೂಲ್ ರಾತ್ರಿ 5 PU ಕಾಲೇಜು, 12 ಹೈಸ್ಕೂಲ್. ಇಲ್ಲಿ ಬೇರೆ ಸುಮಾರು 14 ಹೈಸ್ಕೂಲ್ ಕೊಡ್ತಾರೆ. ಸೆಕ್ಟರ್ ಹೈಸ್ಕೂಲಲ್ಲಿ 18, 19 ಸೆಕ್ಟರ್ ಹೈಸ್ಕೂಲ್ ಕೊಟ್ಟಿದ್ರು. ಇವತ್ತು ವಿವೇಕವರು ಒಳ್ಳೆ ಯುವಕರಿದ್ದಾರೆ. ಇವತ್ತು ನಮ್ಮಲ್ಲೇ ಕುಮಾರಣ್ಣನೇ ತಿಂದು ಕೆಲವು ಮಾಡ್ತಾರೆ, ಬೇರೆ ಮಾಡಕ್ಕೆ ಇವತ್ತು 3 ಬಾರಿ ಬೆಳೆಸ್ಕೊಟ್ಟಿದ್ದೀವಿ. ಅಂಥದ್ರಲ್ಲಿ ಇವತ್ತು ಕುಮಾರಣ್ಣನಿಗೆ ಕೆಲವು ಬೇರೆ ನಾನು ಯಾರಿಗೆ ವೈಯಕ್ತಿಕವಾಗಿ ಮಾಡುತ್ತೇನೆ. ಆದರೆ ಒಂದು ಪಕ್ಷ ನಿಷ್ಠೆ ಇರಬೇಕು. ಅದರಿಂದ ಇವತ್ತು ವಿವೇಕವರು ಯುವಕರಿದ್ದಾರೆ. ಅವರಿಗೆ ನಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ ನಾವು ಅದಕ್ಕೆ ಮತ ಕೊಡಿಸಲು ನಾವು ಕರ್ತವ್ಯ. 4 ಜನ ಬಿಜೆಪಿ, ನಾವು ಸೇರಿ 5 ಜನ 6 ಜನ ಶಾಸಕರಿದ್ದೀವಿ. 4 JDS, 2 ಬಿಜೆಪಿ, 6 ಜನ ಶಾಸಕರಿದ್ದೇವೆ. ಈ ಅರ್ಚಕರೇ ನಮ್ಮ ಇಲ್ಲಿ ಸಂತೋಷ್ ಬಂದಿದ್ದಾರೆ, ವಾಲಂಟಿಯರ್ ನಮ್ಮ ಜಿಲ್ಲಾ ಪರಿಷತ್ ಕುಮಾರಣ್ಣ ಮಾಜಿ ಕುಮಾರಣ್ಣ ನಾವೆಲ್ಲ ಗಾಂಧಿ ಮೀಟಿಂಗ್ ಮಾಡ್ತಿದ್ವಿ. ವಿವೇಕವನ್ನು ಶುಕ್ರವಾರ ಮತ್ತೆ ಜಂಟಿಯಾಗಿ ನಾನು ನಮ್ಮ ಸುರೇಶ್ ನಮ್ಮ ಸಕಲೇಶ್ವರ ಮಂಜುಗಳು ಎಲ್ಲ ಸೇರಿ ಜಿಲ್ಲಾಧ್ಯಕ್ಷರೆಲ್ಲ ಒಟ್ಟಿ ಸೇರಿ ಇದು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒದಗಿಸಬೇಕು. ಇವತ್ತು ಕಾಂಗ್ರೆಸ್ ಮುಕ್ತ ಮಾತ್ರ ಒಳ್ಳೆಯದು. ಕುಮಾರಣ್ಣ ಖಾತೆಯಲ್ಲಿ ರೈತರಿಗೆ 25,000 ಕೋಟಿ ಮನ್ನಾ ಮಾಡಿ ನಾವು ಯಾವುದೇ ರೀತಿಯ ಎದೆಗುಂದಲೇ ಇವತ್ತು ಶಿಕ್ಷಣ ಕ್ಷೇತ್ರದಿಂದ ಇವತ್ತು ದಕ್ಷಿಣ ಕ್ಷೇತ್ರದಲ್ಲಿ ವಿವೇಕವನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಮತ್ತೊಮ್ಮೆ ನನ್ನ ಹೇಳಲು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.